ಹಲೋ ಫ್ರೆಂಡ್ಸ್, ನಮಸ್ಕಾರ. ಹೇಗಿದ್ದೀರಿ ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊತೀನಿ. ಬನ್ನಿ, ಇವತ್ತು ನಾನು ನಿಮ್ಗೆ ಬನಾನಾ ಬ್ರೆಡ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ, ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ನಾನು ಇಲ್ಲಿ ಫಸ್ಟ್ ಮೊದಲು ಏನು ಮಾಡೀನಿ, ಮೈದಾ ಹಿಟ್ಟು ತೊಗೊಂಡಿನಿ. 1.5 ಕಪ್ದಷ್ಟು ಮೈದಾ ಹಿಟ್ಟು ತೊಗೊಂಡಿನಿ. ಆಮೇಲೆ 2ರಿಂದ 3 ಟೇಬಲ್ ಸ್ಪೂನಷ್ಟು ಟೂಟಿ ಫ್ರೂಟಿ ಮತ್ತು ಕರಿ ದ್ರಾಕ್ಷಿ ತೊಗೊಂಡಿನಿ. ಅದಾದ ನಂತರ 4 ಬಾಳೆಹಣ್ಣು ತೊಗೊಂಡಿನಿ. ಬಾಳೆಹಣ್ಣು ಪೂರ್ತಿ ಹಣ್ಣಾಗಿರಬೇಕು. ಅದಾದ ನಂತರ ಬೇಕಿಂಗ್ ಪೌಡರ್ ತೊಗೊಂಡಿನಿ. ಆಮೇಲೆ ಬೇಕಿಂಗ್ ಸೋಡಾ ತೊಗೊಂಡಿನಿ. ಆಮೇಲೆ ಹಾಲು, ಸಕ್ಕರೆ ಮತ್ತು ಎಣ್ಣೆ ತೊಗೊಂಡಿನಿ. ಇವೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿನಿ ಫಸ್ಟ್. ಆಮೇಲೆ ಮೆಜರ್ಮೆಂಟ್ ಮಾಡಿ ಹಾಕೋದನ್ನು ಹೇಳ್ಕೊಡ್ತಾ ಇದ್ದೀನಿ ನಿಮ್ಗೆ. ಇದಾದ ನಂತರ ನಾವು ಫಸ್ಟ್ ಏನು ಮಾಡೋದು, ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ ಅದಾವಲ್ಲ ರೀ, ಅವೆಲ್ಲ ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳೋಣ. ಅದಕ್ಕೆ ನಾನು ಇಲ್ಲಿ ಮಿಕ್ಸಿ ಜಾರ್ ಒಳಗೆ ಏನು ಮಾಡೀನಿ, ಇವು ಬಾಳೆಹಣ್ಣು ಅದಾವಲ್ಲ, ಸಣ್ಣ ಸಣ್ಣ ಪೀಸ್ ಕಟ್ ಮಾಡಿ ತೊಗೊಂಡಿನಿ. ಈ ರೀತಿಯಾಗಿ ಸಣ್ಣ ಪೀಸ್ ಕಟ್ ಮಾಡಿ ಹಾಕೋದು. ಫ್ರೆಂಡ್ಸ್, ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಇದರಿಂದ ಏನಾಗ್ತೈತಿ, ವಿಡಿಯೋದ ನೋಟಿಫಿಕೇಷನ್ ನಿಮ್ಗೆ ಬರ್ತೈತಿ. ಈ ರೀತಿಯಾಗಿ ಫಸ್ಟ್ ನಾವು ಎಲ್ಲ ಬಾಳೆಹಣ್ಣು ಕಟ್ ಮಾಡಿ ಹಾಕೊಂಡ ನಂತರ ಈಗ ನಾವು ಅದಕ್ಕೆ ಏನು ಮಾಡೋದು, 1/4 ಕಪ್ದಷ್ಟು ಸಕ್ಕರೆ ಹಾಕೋದು. ನೀವು ಸಕ್ಕರೆ ಬದಲಾಗಿ ಬೆಲ್ಲನೂ ಹಾಕೋಬೋದು. ನಾನು ಇಲ್ಲಿ 1/4 ಕಪ್ದಷ್ಟು ಸಕ್ಕರೆ ಹಾಕ್ಕೊಂಡಿನಿ. ಅದೇ ಕಪ್ನಿಂದ ನಾವು ಈಗೇನು ಮಾಡೋದು, 1/4 ಕಪ್ದಷ್ಟು ಹಾಲು ತೊಗೊಳೋದು. ನೀವು ಬೇಕಂದ್ರೆ ಮೊಸರನ್ನು ಹಾಕೋಬೋದು. ನಾನು ಇವತ್ತು ಹಾಲು ಹಾಕೀನಿ. ಇದಕ್ಕೆ 1/4 ಕಪ್ದಷ್ಟು ಹಾಲು ಹಾಕೊಂಡ ನಂತರ ಅದೇ ಕಪ್ನಿಂದ 1/4 ಕಪ್ದಷ್ಟು ಎಣ್ಣೆ ಹಾಕೊಳ್ಳೋದು. 1/4 ಕಪ್ ಎಣ್ಣೆ ಹಾಕೊಳ್ಳೋದು. ಇಲ್ಲತ್ರ ನೀವು ಬಟ್ರ್ ಹಾಕೋರಿ ಅಥವಾ ತುಪ್ಪನೂ ಹಾಕೋಬೋದು. ಹಾಕ್ಕೊಂಡು ಇವೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈ ರೀತಿ ಫೈನ್ ಪೇಸ್ಟ್ ರೆಡಿ ಮಾಡೋದು. ಇದು ನೋಡ್ರಿ, ಚಂದ ಬ್ಯಾಟ್ರ್ ರೆಡಿ ಆಯ್ತು ನೋಡಿರಿ. ಈಗ ಇದನ್ನು ನಾವೇನು ಮಾಡೋದು, ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡೋಣ್ರಿ. ಈಗ ನಾವು ಈಗೆಲ್ಲ ಏನು ಮಾಡೋದು, ವೆಟ್ ಇಂಗ್ರೀಡಿಯೆಂಟ್ಸ್ ಹಾಕಿದ ಮಿಕ್ಸ್ ಮಾಡಿ ರೆಡಿ ಆಯಿತು. ಈಗ ಡ್ರೈ ಇಂಗ್ರೀಡಿಯೆಂಟ್ಸ್ ತೊಗೊಳೋದ್ರೆಲ್ಲ ಮೈದಾ, ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ ಇವೆಲ್ಲ ತೊಗೊಳೋದು. ನಾ ಇಲ್ಲಿ ಮೇಜರ್ ಮಾಡ್ಕೊಂಡು ಇಟ್ಕೊಂಡಿನಿ ಅಲ್ರಿ ಹಿಟ್ಟು. ಅದರೊಳಗಿಂದ ಸ್ವಲ್ಪ ಇದು ಟೂಟಿ ಫ್ರೂಟಿ ಒಳಗೆ ಹಿಟ್ಟು ಹಾಕೀನಿ. ಇದರಿಂದ ಏನಾಗ್ತೈತಿ, ಬ್ಯಾಟ್ರೊಳಗೆ ಇವು ಮಿಕ್ಸ್ ಮಾಡೋಣ, ಒಳಗೆ ತೆಳಗೆ ಹೋಗ್ಕೊಂಡಿರೋದಿಲ್ಲ. ಹೆಂಗೆ ಮಿಕ್ಸ್ ಇರ್ತಾವೆ ಹಾಗೆ ಇರ್ತಾವೆ. ಅದಕ್ಕೆ ಇಲ್ಲಿ ಫಸ್ಟ್ ಆಫ್ ಆಲ್ ನಾ ಈಗ ಮೈದಾ ಹಿಟ್ಟು ತೊಗೊಂಡಿನಿ. ಅದಕ್ಕೆ 1 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡ್ರ್ ಹಾಕ್ಕೊಂಡಿನಿ. ಆಮೇಲೆ 1/2 ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ತೊಗೊಂಡಿನಿ. ಆಮೇಲೆ ಪಿಂಚನ ಉಪ್ಪು ಹಾಕೋದು ಒಂದು ಸ್ವಲ್ಪ. ಆಮೇಲೆ ನೀವು ಇದಕ್ಕೆ ದಾಲ್ಚಿನ್ನಿ ಪೌಡ್ರನ್ನ ಹಾಕೋಬೋದು, ಏಲಕ್ಕಿ ಪೌಡ್ರನ್ನೂ ಹಾಕೋಬೋದು. ನಾ ಇಲ್ಲಿ ಹಾಕಿನಿ, ಅದ ವಿಡಿಯೋ ಸ್ಕಿಪ್ ಆಗೈತಿ, ಶೂಟಿಂಗ್ ಆಗಿಲ್ಲ. ಇವನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈಗ ಒಂದು ಚಾನ್ಗಿ ಅಥವಾ ಜರಡಿ ಇರ್ತೈತಲ್ಲ ರೀ, ಅದ್ರೊಳಗೆ ಹಾಕ್ಕೊಂಡು ಚೆಂದ ಚಾನ್ಗಿ ಹಾಕೊಳ್ಳೋದು. ಚಾನ್ಗಿ ಹಾಕೋದ್ರಿಂದ ಬೇಕಿಂಗ್ ಪೌಡ್ರ್, ಬೇಕಿಂಗ್ ಸೋಡಾ, ಉಪ್ಪು ಇವೆಲ್ಲ ಚೆಂದ ಮಿಕ್ಸ್ ಆಗ್ತಾವೆ. ಆಮೇಲೆ ಹಿಟ್ಟೂ ಫ್ಲಫಿ ಆಗ್ತೈತಿ ರೀ, ಉದುರದ ಹಗುರ ಆಗ್ತೈತಿ. ಇದರಿಂದ ಕೇಕ್ ಅಥವಾ ಬ್ರೆಡ್ ಚೆಂದ ಸಾಫ್ಟಾಗಿ ಉಬ್ಬಿ ಬರ್ತೈತಿ. ಈ ರೀತಿಯಾಗಿ ಚಾನ್ಗೆ ಹಾಕೊಂಡ ನಂತರ ಇದನ್ನು ನಾವೀಗ ಸ್ಪೂನ್ ಅಥವಾ ಸ್ಪೆಚುಲಾದಿಂದ ಚೆಂದ ಮಿಕ್ಸ್ ಮಾಡ್ಕೊಳ್ಳೋದು. ಸ್ಲೋಲಿ ಚೆಂದ ಮಿಕ್ಸ್ ಮಾಡ್ಕೊಳ್ಳೋದು. ನೀವು ಬೇಕಂದ್ರೆ ವೆನಿಲಾ ಎಸೆನ್ಸ್ನೂ ಹಾಕ್ಬೋದು. ನಾ ಇವತ್ತು ಏಲಕ್ಕಿ ಪೌಡ್ರ್ ಹಾಕಿನಿ ಅಂತೇಳಿ ಎಸೆನ್ಸ ಹಾಕಿಲ್ಲ. ಏಲಕ್ಕಿ ಪೌಡ್ರ್ ಅಥವಾ ವೆನಿಲಾ ಎಸೆನ್ಸ್ ಎರಡರೊಳಗೆ ಒಂದು ಯಾವುದಾರೆ ಹಾಕ್ಕೋಬೋದು. ನೀವು ಬೇಕಂದ್ರೆ ಕಲರ್ನೂ ಒಂದು ಸ್ವಲ್ಪ ಯೆಲ್ಲೋ ಕಲರ್ ಹಾಕ್ಕೊಂಡ್ರೂ ಭೀ ನಡಿತೈತಿ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ಗಟ್ಟಿಯಾಗೈತೆ ನಾನು 1-2 ಚಮಚದಷ್ಟು ಹಾಲು ಹಾಕ್ಕೋತಾ ಇದ್ದೀನಿ. ಇದನ್ನು ಚೆಂದ ಮಿಕ್ಸ್ ಮಾಡ್ಕೊಳ್ಳೋದ್ರಿ. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ನಾವು ಈ ಕಲಸಿಟ್ಟಿದ್ದ ಟೂಟಿ ಫ್ರೂಟಿ ಹಾಕೊಳ್ಳೋದು. ಫ್ರೆಂಡ್ಸ್, ನಾ ಮಾಡೋ ರೆಸಿಪಿ ನಿಮ್ಗೆ ಹೇಗೆ ಅನಿಸ್ತೈತೆ, ಚೆನ್ನಾಗಿ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆಮ್ಯಾಗ ಇವತ್ತಿನ ರೆಸಿಪಿ ನಿಮ್ಗೆ ಹೇಗೆ ಅನ್ನಿಸ್ತನೋ ಕಮೆಂಟ್ ಮುಖಾಂತರ ತಿಳಿಸಿ. ಈ ರೀತಿಯಾಗಿ ನಾವು ಒಂದು ಟಿನ್ ತೊಗೊಂಡಿವಿ. ಅದಕ್ಕೆ ಒಂದು ಸ್ವಲ್ಪ ಆಯಿಲ್ ಗ್ರೀಸ್ ಮಾಡಿ ಆಮೇಲೆ ಅದಕ್ಕೆ ಬಟರ್ ಪೇಪರ್ ಹಾಕಿ ಸೈಡ್ ಇಡೋಣ್ರಿ. ಈಗ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾವೀಗ ಇದಕ್ಕೀಗ ಟೂಟಿ ಫ್ರೂಟಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಟೂಟಿ ಫ್ರೂಟಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಟೂಟಿ ಫ್ರೂಟಿ ಪೂರ್ತಿ ಹಾಕೋದಿಲ್ಲ, 1 ಚಮಚದಷ್ಟು ಸೈಡ್ ಇಡ್ರಿ. ಯಾಕಂದ್ರೆ ಮ್ಯಾಗ ಪ್ರೆಸೆಂಟೇಷನ್ ಅಥವಾ ಕೇಕ್ ಮ್ಯಾಗ ಹಾಕೋಕೆ ಚೆನ್ನಾಗಿ ಕಾಣ್ತೈತೆ, ಅದ್ರ ಸಲುವಾಗಿ. ಈ ರೀತಿಯಾಗಿ ಟೂಟಿ ಫ್ರೂಟಿ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಇದನ್ನು ಬ್ಯಾಟ್ರ್ ಏನು ಮಾಡೋದು, ಟಿನ್ ಒಳಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಈ ವಿಡಿಯೋ ಒಳಗೆ ತೋರಿಸ್ತೀನಿ ರೀ. ಈ ರೀತಿ ಎಲ್ಲ ಟಿನ್ ಒಳಗೆ ಹಾಕ್ಕೊಂಡು ಈ ಕನ್ಸಿಸ್ಟೆನ್ಸಿ ಒಳಗೆ ಹಿಟ್ಟು ಬ್ಯಾಟ್ರಿ ಇರಬೇಕು. ಅಂದ್ರೆ ಭಾಳ ತಿಳುವೂ ಇರಬಾರ್ದು, ಭಾಳ ಗಟ್ಟಿನೂ ಇರಬಾರ್ದು. ಹಿಂಗೆ ನಾವು ಪೋರ್ ಮಾಡ್ಕೊಡ್ಲೆ ಹಾಕಿದ ಕೂಡಲೇ ಬಿದ್ದಿರಬೇಕು, ಟಿನ್ ಒಳಗೆ ಬಿದ್ದಿರಬೇಕು. ಈ ರೀತಿಯಾಗಿ ಹಿಟ್ಟು ಕಲಿಸ್ಕೊಳ್ಳೋದು. ಇದನ್ನೆಲ್ಲ ನಾವು ಟ್ರಾನ್ಸ್ಫರ್ ಆದ ಬಳಿಕ ಚೆಂದ ಎಲ್ಲ ಹಾಕಿಸಿಂದ ಒಂದು ಸ್ವಲ್ಪ ಸ್ಪ್ಯಾಚುಲ ಎಲ್ಲ ಚೆಂದ ಪ್ಲೇನ್ ಮಾಡ್ಕೊಂಡು ಆಮೇಲೆ ಟ್ಯಾಪ್ ಮಾಡೋದು. ನನ್ನ ರೆಸಿಪಿಗಳ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಚಾನಲ್ಗೆ ಸಪೋರ್ಟ್ ಮಾಡಿ.
ಕಮೆಂಟ್ ಕೂಡ ಮಾಡಿ. ಈ ರೀತಿಯಾಗಿ ಮ್ಯಾಗ ನಾವು ಟುಟಿ ಫ್ರೂಟಿ ಎಲ್ಲ ಹಾಕ್ಕೊಂಡು ಟ್ಯಾಪ್ ಮಾಡೋದು. ನಾ ಮೊದಲೇ ಪಾತ್ರೆಲಿ ಪ್ರೀ ಹೀಟ್ ಮಾಡೋಕೆ ಇಟ್ಟೀನಿ ರೀ. ಇಲ್ಲಿ ನಾವು ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ ಬಿಳಿ ಎಳ್ಳು ಮತ್ತು ಕರಿ ಎಳ್ಳು ಹಾಕತ್ತಿದ್ದೀನಿ. ಈಗ 10 ನಿಮಿಷ ಪ್ರೀ ಹೀಟ್ ಮಾಡೀನಿ ಸ್ಲೋ ಫ್ಲೇಮ್ ಮ್ಯಾಗ. ಅದ್ರೊಳಗೆ ನಾವೀಗ ಇಡೋಣ. ಕೆಳಗೆ ಒಂದು ಸ್ಟ್ಯಾಂಡ್ ಇಟ್ಟೀನಿ ರೀ ಬಗೋಣಿ ಒಳಗೆ. ಈಗ ನಾವು ಇದು ರೆಡಿ ಮಾಡಿಟ್ಟಿದ್ದ ಟಿನ್ ಇದ್ರೊಳಗೆ ಇಡೋದು. ಇಟ್ಟು ಕಿಶಿಂದ ಮ್ಯಾಗ ಪ್ಲೇಟ್ ಮುಚ್ಚಿ ಅಥವಾ ವಜ್ಜೆ ಏನರೆ ತಾಟು ಮುಚ್ಚಿ ಕಿಶಿಂದ್ರೆ 45 ನಿಮಿಷ ಅಷ್ಟು ಬೇಕ್ ಮಾಡೋದು ರೀ. ಸಣ್ಣ ಲೋ ಫ್ಲೇಮ್ ಮ್ಯಾಗ ಬೇಕ್ ಮಾಡೋದು 45 ನಿಮಿಷ. ಈಗ 45 ನಿಮಿಷಕ್ಕಿಂತ ಒಂದು ಸ್ವಲ್ಪ 15 ನಿಮಿಷ ಹೆಚ್ಚಿಗೆ ಆಯಿತು. 1 ಗಂಟೆ ಆಯಿತು ನಂದು ಬೇಕ್ ಮಾಡಕ್ಕೆ ತೊಳಕ್ಕೆ. ಈ ರೀತಿಯಾಗಿ ಚೆಂದ ರೆಡಿ ಆಗೈತೆ ನೋಡಿರಿ. ಈಗ ನಾನು ನಿಮ್ಮ ಚಾಕು ಹಾಕಿ ತೋರಿಸ್ತೀನಿ ನೋಡಿರಿ. ಎಷ್ಟು ಚಂದ ಪ್ಲೇನ್ ಬತ್ತು. ಇದೊಂದು ಸ್ವಲ್ಪ ಕೋಲ್ಡ್ ಆಗಬೇಕಂದ್ರೆ ಕೂಲ್ ಆಗಬೇಕು. ಕೂಲ್ ಆದಿಂದ ತೆಗೆದು ನಡೀತಿದ್ದು. ನಂಗೆ ಇಲ್ಲೀಗ ಶೂಟಿಂಗ್ ಮಾಡೋದೈತೆ ಬಾ ಅಂಥೇಳಿ ನಾನು ಹಾಗೆ ಬಿಸಿ ಒಳಗೆ ತೆಗಿತಾ ಇದ್ದೀನಿ ನೋಡಿರಿ. ಎಷ್ಟು ಚಂದ ಉಬ್ಬೈತಿ, ಎಷ್ಟು ಚಂದ ಸ್ಪಾಂಜಿ ಆಗೈತಿ. ಬನಾನಾ ಕೇಕ್ ಅಥವಾ ಬನಾನಾ ಬ್ರೆಡ್ ಹೆಲ್ದಿ ಐತಿ. ಬನಾನಾ ಅಂದರೆ ಬಾಳೆಹಣ್ಣು ಒಂದು ಸ್ವಲ್ಪ ಹಣ್ಣಾಗಿ ಉಳಿದಿದ್ದು ಅಂದರೆ ಚೆಲ್ಲಬೇಡ್ರಿ. ಈ ರೀತಿ ಮಾಡಿ ನೀವು ಹುಡುಗರಿಗೆ ಕೊಡ್ಬೋದು ನೋಡಿರಿ. ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಚಂದ ಸ್ಲೈಸ್ ಬರ್ತಾವೆ. ಬಿಸಿ ಐತಿನ ಅಂದ್ರೂ ನಂಗೆ ಶೂಟಿಂಗ್ ಮಾಡೋದೈತೆ ಬಾ ಅಂಥೇಳಿ ನಾನು ನಿಮ್ಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ. ಎಷ್ಟು ಚಂದ ಫ್ಲಫಿ ಆಗೈತಿ, ಸಾಫ್ಟ್ ಆಗೈತಿ. ಈ ರೀತಿಯಾಗಿ ನೀವು ಹೆಲ್ದಿ ಬನಾನಾ ಬ್ರೆಡ್ ಮಾಡಿ ಹುಡುಗರಿಗೆ ಸ್ನ್ಯಾಕ್ಸ್ ಜೊತೆ ಕೊಡ್ಬೋದು. ಯಾವಾಗಲೂ ಹೊರಗಿಂದ ತರೋಕ್ಕಿಂತ ಮನೆಯೊಳಗಿಂದ ಮಾಡಿ ಕೊಡ್ಬೋದು. ಈಗ ಹಾಲಿಡೇಸ್ ಅಲ್ರಿ, ಹುಡುಗರು ಆದಿದ್ದು ಬೇಕಂತ ಈ ರೀತಿ ಮಾಡಿಡ್ಬೋದು. ನೀವು ಮೈದಾ ಬದಲಿ ಗೋಧಿ ಹಿಟ್ಟು ತೊಗೋರಿ, ಸಕ್ಕರೆ ಬದಲಿ ಬೆಲ್ಲ ತೊಗೋರಿ. ಈ ರೀತಿಯಾಗಿ ಹೆಲ್ದಿ ಪೋಷಣೆ ಮಾಡಿ. ಆಮೇಲೆ ಡ್ರೈ ಫ್ರೂಟ್ಸ್ ಬೇಕಂದ್ರೆ ನೀವು ವಾಲ್ನಟ್, ಆಲ್ಮಂಡ್ಸ್, ಕಾಜು ಇವೆಲ್ಲ ಹಾಕ್ಕೊಂಡು ನೀವು ಮಾಡ್ಬೋದು. ಈ ರೀತಿಯಾದ ಹೆಲ್ದಿ ಬನಾನಾ ಕೇಕ್ ಅಥವಾ ಬ್ರೆಡ್ ರೆಡಿ ಆಯಿತು. ಇಷ್ಟೋ ತನಕ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ನೆಕ್ಸ್ಟ್ ರೆಸಿಪಿಯೊಂದಿಗೆ. ಪ್ಲೀಸ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ.